ರಾಯಚೂರಿನ ಜನ ಈ ಸುದ್ದಿಯನ್ನು ಮಿಸ್ ಮಾಡದೆ ನೋಡಬೇಕು. ರಾಯಚೂರಿನ ಜನ ಬಾಣಂತಿಯರು ಈ ಸುದ್ದಿಯನ್ನು ನೋಡಲೇಬೇಕು. ಯಾಕೆ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆ ಅಂತ ಅಂದರೆ ರಿಮ್ಸ್ನಲ್ಲಿ ಮಕ್ಕಳನ್ನು ಆಗ ತಾನೇ ಜನಿಸಿದ ಮಕ್ಕಳನ್ನು ಕದೀತಾ ಇದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ನಿಮ್ಮ ಹಸುಗೂಸು ಮಿಸ್ ಆಗುತ್ತೆ, ಹುಷಾರ್. ರಾಯಚೂರು ಜನರೇ, ಅಪ್ಪಿ ತಪ್ಪಿ ಕೊಂಚ ಮೈ ಮರೆತರು ನಿಮ್ಮ ಮಗು ಕಳುವಾಗುತ್ತೆ. ಆಸ್ಪತ್ರೆಯಲ್ಲಿ ಶುರುವಾಗಿದೆ ನೋಡಿ ಸೀರೆ ಉಟ್ಟ ಕಳ್ಳನ ಹಾವಳಿ. ಸೀರೆ ಉಟ್ಟು ಬರ್ತಾರೆ. ರಾತ್ರೋರಾತ್ರಿ ರಿಮ್ಸ್ ಆಸ್ಪತ್ರೆಯಲ್ಲಿ ಕಳ್ಳ ಆತಂಕ ಮೂಡಿಸಿದ್ದಾನೆ. ಸೀರೆ ಉಟ್ಟು ಮಹಿಳೆಯಂತೆ ಸುತ್ತಾಡ್ತಾ ಇದ್ದ ವ್ಯಕ್ತಿ, ಆತನನ್ನ ಹಿಡಿದಿದ್ದಾರೆ. ಅನುಮಾನ ಬಂದು ಈತನ ಲಾಕ್ ಮಾಡಿಕೊಂಡಿದ್ದಾರೆ ಸ್ಥಳೀಯರು. ಮಾರ್ಕೆಟ್ ಯಾರ್ಡ್ ಪೊಲೀಸರಿಂದ ಶಂಕಿತನನ್ನ ಅರೆಸ್ಟ್ ಮಾಡಲಾಗಿದೆ. ರಿಮ್ಸ್ನಲ್ಲಿ ಈ ಹಿಂದೆ ಮಗು ಕಳ್ಳತನ ಪ್ರಕರಣ ನಡೆದಿತ್ತು. ರಿಮ್ಸ್ನಲ್ಲಿ ಮಗು ಅದಲು ಬದಲು ಕೂಡ ಆಗಿತ್ತು. ಇಷ್ಟಾದ್ರೂ ರಿಮ್ಸ್ನಲ್ಲಿ ಯಾಕೆ ಭದ್ರತೆ ಇಲ್ಲ? ಎಷ್ಟು ಧೈರ್ಯ ಆತನಿಗೆ ಒಳಗಡೆ ಬರೋದಕ್ಕೆ? ಸೀರೆ ಉಟ್ಕೊಂಡು ವ್ಯಕ್ತಿ ರಿಮ್ಸ್ ಒಳಗೆ ಬಂದಿದೆ ಹೇಗೆ? ಸಂಬಂಧಿಕರಿಲ್ಲದಿದ್ರು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಏನ್ ಕೆಲಸ ಆತನಿಗೆ? ನೋಡಿ ಅಲ್ಲಿ. ಅದೇ ಏನಾಗಿಲ್ಲ ಇಲ್ಲ ಕೇಳಿಸಿಲ್ಲ. ಅದೇ ಪೇಷಂಟ್ ನಿಮ್ಮ ಐಡಿ ಕಾರ್ಡ್ ಕೊಡು. ಮತ್ತೆ ಯಾವ್ದಕ್ಕೆ ಬಂದಿಲ್ಲ? ಏನು ಐಡಿ ಕಾರ್ಡ್ ಏನಿಲ್ಲ? ಎಸ್, ಗಮನಿಸ್ತಾ ಇದ್ದೀವಿ. ಆ ವ್ಯಕ್ತಿ ನೋಡಿ ಹೆಂಗೆ ಸೀರೆ ಉಟ್ಕೊಂಡು ಒಳಗಡೆ ಬಂದಿದ್ದಾನೆ. ಅದು ರಿಮ್ಸ್ ಆಸ್ಪತ್ರೆ. ಅಲ್ಲಿ ಸಾಕಷ್ಟು ಜನ ರೋಗಿಗಳಿರ್ತಾರೆ, ಬಾಣಂತಿಯರಿರ್ತಾರೆ, ಹಸುಗೂಸುಗಳಿರ್ತವೆ. ಅಲ್ಲಿ ಆತ ಒಳಗಡೆ ಬಂದುಬಿಟ್ಟಿದ್ದಾನೆ. ಕೇಳಿದರೆ ನಾನು ಮಲ್ಕೊಳ್ಳೋಕ್ಕೆ ಬಂದಿದ್ದೆ, ಸುಮ್ಮನೆ ನಿದ್ದೆ ಮಾಡೋದಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ. ಇಂಥವ್ರನ್ನೆಲ್ಲ ಏನು ಮಾಡಬೇಕು ಅಂತ ತಂದು ಪಾಪ ಬಾಣಂತಿ ಮಲಗಿರ್ತಾರೆ, ಸಂಬಂಧಿಕರು ಮಲಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಬಂದು ಯಾರಿಗೂ ಗೊತ್ತಾಗ್ದಂಗೆ ಮಗುವನ್ನು ತಗೊಂಡು ಹೋಗ್ಬಿಡೋದು. ಅದೇ ಒಂದು ಬಿಸ್ನೆಸ್ ಇವ್ರದ್ದು, ಅದೇ ಒಂದು ಕಳ್ಳಾಟ. ಸೊ ಇಷ್ಟೆಲ್ಲ ಇದು ಮೊದಲನೇ ಬಾರಿ ಅಲ್ಲ, ಈ ಹಿಂದೆನೂ ಆಗಿತ್ತಿದು. ಸೊ ಆದರೂ ಕೂಡ ರಿಮ್ಸ್ ಆಸ್ಪತ್ರೆಗೆ ಯಾಕೆ ಸರಿಯಾದಂಥ ಭದ್ರತೆ ಇಲ್ಲ? ಎಲ್ಲ ಆದಮೇಲೆ ಬರ್ತಾರೆ ಪೊಲೀಸ್ನವ್ರು, ಎಲ್ಲ ಆದಮೇಲೆ ಬರ್ತಾರೆ. ಸೊ ಅದಕ್ಕಿಂತ ಮುಂಚೆ ಬರಲ್ಲ. ಏನೋ ಈ ವ್ಯಕ್ತಿನ ಅಲ್ಲಿನ ಸ್ಥಳೀಯರು ಗುರುತಿಸಿದ್ದಾರೆ. ಇವನು ಈ ಒಳಗಡೆ ಬಂದಿದ್ದಾನಲ್ಲ, ಅದು ಕೂಡ ಸೀರೆ ಉಟ್ಕೊಂಡು ಬಂದಿದ್ದಾನಲ್ಲ ಅಂತ ಹೇಳಿ ಅನುಮಾನ ಬಂದು ಈತನ ಹಿಡ್ಕೊಂಡಿದ್ದಾರೆ. ನೋಡಿ ಹೆಂಗಿದಾನೆ ನೋಡಿ ಆತ. ರಾತ್ರೋರಾತ್ರಿ ಬಂದಿದ್ದಾನೆ. ಸೊ ಈತನನ್ನು ನೋಡಿದವರೆಲ್ಲ ಭಯ ಪಟ್ಬಿಟ್ಟಿದ್ದಾರೆ. ಸೀರೆ ಉಟ್ಕೊಂಡು ಮಹಿಳೆಯರ ರೀತಿಯಲ್ಲಿ ಸುತ್ತಾಡ್ತಾ ಇದ್ದ ಈತ. ಸೊ ಅನುಮಾನ ಬಂದಿದೆ. ಅನುಮಾನ ಬಂದು ಈತನನ್ನು ಲಾಕ್ ಮಾಡ್ಕೊಂಡಿದ್ದಾರೆ ಸ್ಥಳೀಯರು. ಅದಾದ ನಂತರ ಪೊಲೀಸ್ನವರಿಗೆ ತಿಳಿಸಿದ್ದಾರೆ. ಅದೇ ಏನಾಗಿಲ್ಲ. ಇಲ್ಲ ಕೇಳಿಸಿಲ್ಲ. ಆಸ್ಪತ್ರೆಯ ಅಧೀಕ್ಷಕ ಭಾಸ್ಕರ್ ಅವರಿಗೆ ನಾವು ಕರೆ ಮಾಡ್ತಾ ಇದ್ವಿ, ಮಾಡಿದ್ವಿ. ಅವರು ಮಾತಾಡಿದ್ದಾರೆ. ಅಂದರೆ ಸರ್ ಹಿಂಗೆಲ್ಲ ಆಗ್ತಾ ಇದೆ ಅಂತ ಅಂದ ತಕ್ಷಣ ಇಲ್ಲ ನಾನು ಮೀಟಿಂಗ್ನಲ್ಲಿದ್ದೀನಿ, ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಅಂತ ಹೇಳಿ ಕರೆ ಕಟ್ ಮಾಡಿದಾರಂತೆ ಅಧೀಕ್ಷಕ, ರಿಮ್ಸ್ ಆಸ್ಪತ್ರೆಯ ಅಧೀಕ್ಷಕ. ಇಂಥವ್ರು ಇರಬೇಕಾದ್ರೆ ಆ ಆಸ್ಪತ್ರೆಯಲ್ಲಿ ಹಿಂಗೆಲ್ಲ ಆಗೇ ಆಗುತ್ತೆ. ಮತ್ತೆ ಅಷ್ಟೊಂದು ಬೇಜವಾಬ್ದಾರಿತನ ರೀ. ರಿಮ್ಸ್ ಆಸ್ಪತ್ರೆ ಅಂತ ಅಂದರೆ ಅದು ಸರ್ಕಾರಿ ಆಸ್ಪತ್ರೆ ಅಲ್ವಾ? ಅಲ್ಲೆಲ್ಲ ಬಡವರೇ ಬರ್ತಾರೆ, ಬಡ ರೋಗಿಗಳು ಬರ್ತಾರೆ, ಪೇಷಂಟ್ಗಳೆಲ್ಲ ಬಡವರೇ. ಏನು ಶ್ರೀಮಂತರು ಬರ್ತಾರೆ? ಶ್ರೀಮಂತರು ಬಂದಿದ್ರೆ ಅಲರ್ಟ್ ಆಗಿರ್ತಾ ಇದ್ರಿ ಇವರೆಲ್ಲ. ರಿಮ್ಸ್ ಆಸ್ಪತ್ರೆಯ ಅಧೀಕ್ಷಕ ಭಾಸ್ಕರ್ ಅವರು ಕರೆ ಕಟ್ ಮಾಡಿ ನಾನು ಮೀಟಿಂಗ್ನಲ್ಲಿದ್ದೀನಿ, ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಅಂತ ಹೇಳಿ ಕರೆ ಕಟ್ ಮಾಡ್ತಾರೆ. ಅಂತೆಂಥ ಅಧಿಕಾರಿಗಳು ಇವರೆಲ್ಲ.